ಆತ್ಮೀಯ ಎಲ್ಲ ನನ್ನ ಶಿಕ್ಷಕ ವೃಂದಕ್ಕೆ ನಮಸ್ಕರಿಸುತ್ತಾ ಇವತ್ತು ನಾವು 2026-27ನೇ ಸಾಲಿನ ಯುಡಾಸ್ ಪ್ಲಸ್ನಲ್ಲಿ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಮೊದಲಿಗೆ ನಾವು ಯಾವುದಾದ್ರೂ ಒಂದು ಬ್ರೌಸರ್ಗೆ ಹೋಗಿ, ಉದಾಹರಣೆಗಾಗಿ ಕ್ರೋಮ್ ಬ್ರೌಸರ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಯುಡಾಸ್ ಪ್ಲಸ್ ಒಂದು ಸರ್ಚ್ ಮಾಡಿದರೆ ಮೇನ್ ಯುಡಾಸ್ ಪ್ಲಸ್ ಅಂತ ಬರುತ್ತೆ. ಅಲ್ಲಿ ಯುಡಾಸ್ ಪ್ಲಸ್ಸನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೇಲೆ ಬಲಭಾಗದಲ್ಲಿ ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಅಂತ ಬರ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾದ ನಂತರ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅಂತೇಳಿ ನಮ್ಮ ಸ್ಟೇಟನ್ನು ಕೇಳ್ತದೆ. ಯಾವ ಸ್ಟೇಟ್ ಅಂತೇಳಿ ನಾವು ನಮ್ಮ ಸ್ಟೇಟನ್ನು ಕರ್ನಾಟಕವನ್ನು ಸೆಲೆಕ್ಟ್ ಮಾಡೋಣ. ಆಮೇಲೆ ಗೋ ಅಂತ ಕ್ಲಿಕ್ ಮಾಡಿದರೆ ಆಯಿತು. ಇಲ್ಲೆಲ್ಲ ಮಾಡಲ್ಸ್ಗಳು ಓಪನ್ ಆಗ್ತವೆ. ಫಸ್ಟ್ ಇದ್ದು ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟರಿ ಯೂಸರ್ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಪ್ರೊಫೈಲ್ ಫೆಸಿಲಿಟಿ, ಟೀಚರ್ ಮೆಡಲ್, ಸ್ಟೂಡೆಂಟ್ ಮೆಡಲ್ ಅಂತೇಳಿ ಎಲ್ಲ ಮೆಡಲ್ಗಳು ಓಪನ್ ಆಗುತ್ತವೆ. ನಾವು ಮಾಡಬೇಕಾದ್ದು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ, ಅದರ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಇಲ್ಲಿ ನಮ್ಮ ಶಾಲೆಯ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕೋಬೇಕಾಗುತ್ತೆ. ಉದಾಹರಣೆಗೆ ನಮ್ಮದು ಯಾವುದೋ ಒಂದು ಶಾಲೆದ್ದು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕೋಣ. ಹಾಕಿದಾದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದರೆ ಯುಡಾಸ್ಗೆ ಲಾಗಿನ್ ಆಗ್ತದೆ. ಇಷ್ಟಾದ ನಂತರ ನಾವು ಏನು ಮಾಡಬೇಕಪ್ಪ ಅಂತಂದರೆ ಡಾಟಾ ಕ್ಯಾಪ್ಚರ್ ಅಂತೇಳಿ ಒಂದು ಮೆನು ಇದೆ. ಅಲ್ಲಿ ನೆಕ್ಸ್ಟು ಯೂಸರ್ ಮ್ಯಾನ್ಯಲ್ಲು, ನ್ಯೂ ಬ್ಲಾಕ್, ಡಿಸ್ಟ್ರಿಕ್ಟ್ ವೈಸ್ ಇನ್ಫೋ ಅಂತೇಳಿದೆ, ಮಾಸ್ಟರ್ ಆರ್ಡರ್ ಅಂತಿದೆ, ಪ್ರೊಫೈಲ್ ಅಂತಿದೆ. ನಾವೀಗ ಡಾಟಾ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಬೇಕು. ಡಾಟಾ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಏನು ಕಾಣ್ತೀವಪ್ಪ ಅಂತಂದರೆ ಮೇಲೆ ವಿಡಿಯೋ ಟ್ಯೂಟೋರಿಯಲ್ನ ಓವರಾಲ್ ಸ್ಟೇಟಸ್ ನೀಡ್ ಅಪ್ಡೇಷನ್, ಸರ್ಟಿಫಿಕೇಷನ್ ಸ್ಟೇಟಸ್ ನಾಟ್ ಸರ್ಟಿಫೈಡ್, ಡಾಟಾ ಎಂಟ್ರಿ ಆ್ಯಕ್ಟಿವ್ ಅಂತಿದೆ. ಇದು ಏಕೆ ರೆಡ್ ಮಾರ್ಕ್ನಲ್ಲಿ ಬರುತ್ತಪ್ಪ ಅಂತಂದರೆ ನಾವು ಇವೆಲ್ಲ ಶಾಲಾ ಮಾಹಿತಿಗಳನ್ನು ನಾವು ಅಪ್ಡೇಟ್ ಮಾಡಿರೋದಿಲ್ಲ. ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ಫಸ್ಟ್ನೇದ್ದು 1.1ರಿಂದ 1.30 ಇದು ಕಂಪ್ಲೀಟೆಡ್ ಅಂತಿದೆ. ಎರಡನೇದ್ದು ನಾಟ್ ಕಂಪ್ಲೀಟೆಡ್, 3 ನಾಟ್ ಕಂಪ್ಲೀಟೆಡ್, HTMC ಇವೆಲ್ಲ ನಾಟ್ ಕಂಪ್ಲೀಟೆಡ್ ಅಂತಿದೆ. ಈ ಎಲ್ಲ ಸೆಕ್ಷನ್ಗಳನ್ನು ಕಂಪ್ಲೀಟ್ ಆದಮೇಲೆ ಒಂದೊಂದನ್ನು ಕ್ಲಿಕ್ ಮಾಡಿ ನೋಡಿಕೊಂಡು ಈ ಫಸ್ಟ್ನೇದ್ದು ಒಂದು ಕಂಪ್ಲೀಟೆಡ್ ಅಂತಿದೆ, ಎರಡನೇದು ಸ್ಕೂಲ್ ಅದರ್ ಡೀಟೇಲ್ಸ್ ಅಂತಿದೆ, ಎರಡನೇದು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದೆಲ್ಲ ಡೀಟೇಲ್ಸ್ ಬರ್ತದೆ. ಇವೆಲ್ಲ ಡೀಟೇಲ್ಸ್ಗಳನ್ನು ಸರಿಯಾಗಿ ನೋಡಿಕೊಂಡು ಯಾವುದೂ ಬಿಡಲಾರ್ದಂಗೆ ಮಾಹಿತಿಯನ್ನು ತುಂಬಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. 1.40 to 1.55 ಆ ಸೆಕ್ಷನ್ಗೆ ಹೋಗುತ್ತೆ. ಅವಾಗ ಕೂಡ ಎಲ್ಲ ಮಾಹಿತಿಗಳನ್ನು ನೀಟಾಗಿ ಒಂದು ಕಡೆ ಕೂತ್ಕೊಂಡು ಎಲ್ಲ ಮಾಹಿತಿಗಳನ್ನು ತುಂಬಿಕೊಂಡ ಮತ್ತು ಸೇವ್ ನೆಕ್ಸ್ಟ್ ಮಾಡಬೇಕು. ಅದೇ ಥರನಾಗಿ 3ನೇ ಸೆಕ್ಷನ್, ಅದೇ ಥರನಾಗಿ 4ನೇ ಸೆಕ್ಷನ್ ಕೂಡ ನಿಮ್ಮ ಶಾಲೆ ಮಾಹಿತಿಯನ್ನು ನಿಖರವಾಗಿ ಇಟ್ಕೊಂಡು ಎಲ್ಲ ಮಾಹಿತಿಗಳನ್ನು ತುಂಬಿ ಎಲ್ಲ ಸೆಕ್ಷನ್ಗಳು ಎಷ್ಟಿದ್ದಾವೆ 1, 2, 3, 4, 5, 6, 7, 8, 9, 10, 11 ಸೆಕ್ಷನ್ಗಳಿವೆ. ಇವೆಲ್ಲ ಸೆಕ್ಷನ್ಗಳನ್ನು ಕಂಪ್ಲೀಟಾಗಿ ಮುಗಿಸಿದಾದ ನಂತರ ಲಾಸ್ಟ್
ಸ್ಕೂಲ್ ಡ್ಯಾಶ್ ಬೋರ್ಡಿಗೆ ಬರಬೇಕಾಗುತ್ತೆ. ಸ್ಕೂಲ್ ಡ್ಯಾಶ್ ಬೋರ್ಡಿಗೆ ಬಂದಾದಮೇಲೆ ಇವೆಲ್ಲ ಸೆಕ್ಷನ್ಗಳು ಕಂಪ್ಲೀಟ್ ಆದಮೇಲೆ ಇದೇನು ಇಲ್ಲಿ ಓವರಾಲ್ ಸ್ಟೇಟಸ್ ನೀಡ್ ಅಪ್ಡೇಷನ್ ಅಂತ ಏನಿದೆಯಲ್ಲ ಅದು ಗ್ರೀನ್ ಆಗುತ್ತೆ. ಅದು ಎಲ್ಲ ಇಲ್ಲಿ ಕಂಪ್ಲೀಟೆಡ್ ಅಂತ ಬರ್ತೈತಿ. ನಾಟ್ ಕಂಪ್ಲೀಟೆಡ್ ಅಂತಿದ್ದಲ್ಲಿ ಹೋಗಿ ಕಂಪ್ಲೀಟೆಡ್ ಅಂತ ಬರ್ತೀವಿ. ಇಲ್ಲಿ ಓವರಾಲ್ ಸ್ಟೇಟಸ್ ನೀಡ್ ಅಪ್ಡೇಷನ್ ಇದು ಗ್ರೀನ್ ಆಗುತ್ತೆ. ಗ್ರೀನ್ ಆದಾಗ ಇಲ್ಲಿ ಹೋಮ್ ಪೇಜ್ನಲ್ಲಿ ಕೆಳಗಡೆ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಆಯಿತು, ಇಲ್ಲಿ ಕೆಳಗಡೆ ಸರ್ಟಿಫಿಕೇಷನ್ ಸ್ಟೇಟಸ್ ಅಂತ ಬರುತ್ತೆ. ಸ್ಕೂಲ್ ಸರ್ಟಿಫೈಡ್ ಅಂತ ಬರುತ್ತೆ. ಸರ್ಟಿಫೈಡ್ ಅಂತ ಬಂದಾಗ ಅದನ್ನು ಸರ್ಟಿಫೈಡನ್ನು ಒತ್ತಿ ಸ್ಕೂಲ್ ಸರ್ಟಿಫೈಡ್ ಮಾಡಿ ಅಲ್ಲಿ ಒಂದು ರೀಸನ್ ಕೇಳುತ್ತೆ. ಚೆಕ್ ಬಾಕ್ಸ್ ಇರುತ್ತೆ, ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಅಲ್ಲಿ ಏನೋ ಒಂದು ರೀಸನ್ ಕೇಳುತ್ತೆ. ಎಲ್ಲ ಡಾಟಾನ ಸಕ್ಸಸ್ಫುಲ್ಲಾಗಿ ಆ್ಯಡ್ ಮಾಡಿದ್ದೀವಿ ಅಂತಂದು ಬರೋದು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಆಯಿತು, ನಿಮ್ಮ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಕಂಪ್ಲೀಟ್ ಆದಂಗೆ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಮುಖ್ಯಗಳು ಇನ್ನು ಇವತ್ತು ಹಾಗೂ ನಾಳೆ 2 ದಿನಗಳಲ್ಲಿ ಪೂರ್ಣಗೊಳಿಸಿ ನಮಗೆ CRP ಅವರಿಗೆ ಮಾಹಿತಿ ಸಲ್ಲಿಸಬೇಕಂತೇಳಿ ಈ ಮೂಲಕ ತಿಳಿಸುತ್ತಾ, ಹಾಗೆ ಎಲ್ಲ ಆದಮೇಲೆ ನನ್ನ ಈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಅಂತೂ ಕೂಡ ಎಲ್ಲರೂ ಮಾಡ್ತೀರಿ ಅಂತೇಳಿ ನಂಬಿಕೆ ಇಟ್ಟು ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.